ಸಂಪೂರ್ಣ ಆಗೋದಿಲ್ಲ. ಆದ್ದರಿಂದ 100 ಇದು ಸಮೀಕ್ಷೆ ಸರಿಯಾಗಬೇಕಾದ್ರೆ ಸರ್ಕಾರ ಇನ್ನೂ 1 ತಿಂಗಳು ಟೈಮ್ ಕೊಡಬೇಕಾಗುತ್ತೆ. ಮತ್ತು ಈಗ ಏನು ಉಸ್ತುವಾರಿ ಅಧಿಕಾರಿಗಳಿದ್ದಾರೆ ಚಾಮರಾಜನಗರದಲ್ಲಿ, ಅವರು ಸರಿಯಾಗಿ ಫಾಲೋಅಪ್ ಮಾಡ್ತಾ ಇಲ್ಲ. ಸುಮಾರು ತೊಂದರೆಗಳಿದೆ. ನಿನ್ನೆ ಇವತ್ತು ಏನೋ ಹೊಸದಾಗಿ ಅದನ್ನು ಸರಳೀಕರಣ ಮಾಡಿ ಸ್ವಲ್ಪ ಇದನ್ನೆಲ್ಲ ದಾಖಲಿಸಬೇಕು ಅಂತ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. ಆದ್ದರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಆಗಿಲ್ಲ. ಅವ್ರಿಗೆ ಟ್ರೈನಿಂಗು ಸರಿಯಾಗಿ ಕೊಟ್ಟಿಲ್ಲ. ಕೆಲವರು ವಯಸ್ಸಾದವರು ಇದ್ದಾರೆ, ಕೆಲವರು ಪೇಷಂಟ್ಗಳಿದ್ದಾರೆ. ಅವ್ರನ್ನೆಲ್ಲ ಬದಲಾವಣೆ ಮಾಡಿ ಹೊಸಬರನ್ನ ಹುಡುಗನ್ನ ಹಾಕಿ 100% ಸಮೀಕ್ಷೆ ಆಗುತ್ತೆ. ಇಡೀ ಕರ್ನಾಟಕದಿಂದ ಹಂಚ್ಕೊಂಡು ಅವರ ಬೀದಿಗೆ ಹೋಗಿ ನೀವು ಭರಿಸ್ರಿ, ನಿಮ್ಮ ಮುಂದಿನ ಜನರೇಷನ್ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಆದರೆ ವಲಯ ಸಮುದಾಯ ಆ ಮಟ್ಟದಲ್ಲಿಲ್ಲ. ಒಂದು ಕಡೆ ರಾಜಕಾರಣಿಗಳು, ನೌಕರರಂತೂ ಮಲಗೋಗ್ಬಿಟ್ಟಿದ್ದಾರೆ ಚಿತ್ರದಲ್ಲಿ. ಆದ್ದರಿಂದ ಈಗ ಸದ್ಯದಲ್ಲೇ ನಿಮಗೆ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡ್ತಾರೆ. ನೀವು ನಿಮ್ಮ ಮಕ್ಕಳು ದಾಖಲಾತಿ ಮಾಡಲಿಲ್ಲ, ಬ್ಯಾಕ್ಲಾಗ್ ಹುದ್ದೆ ನಿಮ್ಮ ಮಕ್ಕಳು ಸಿಗಲ್ಲ. ಒಬ್ಬರೇ ತಾಲೂಕು ಪಡೆದಿದ್ದಾರೆ. ಒಂದು ದಿನ ಬಂದ್ರೆ ಅಷ್ಟೇ. ಅವತ್ತು ತಾಲೂಕು ಪಡೆದ ಸಮಾಜಗಳಿದ್ದರೆ ಒಂದೇ ದಿನ ಬಂದರು, ಒಂದಿನ ಬಂದರು. ಮತ್ತೆ ಯಾವುದು ವಿಜಿಟ್ ಕೊಡಲೇ ಇಲ್ಲ. ಎಲ್ಲಿ ಸಮೀಕ್ಷೆ ನಡೀತಾ ಇದೆ, ಯಾರ ಮನೇಲಿ ನಡೀತಾ ಇದೆ, ಏನು ಒಂದು ಆಗ್ತಾ ಇದೆ. ಕೆಲವರು ನಮ್ಮ ಮನೆಯಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ, ಕೆಲವರು ನಮ್ಮ ಮೆಸೇಜ್ಗಳೇ ಬಂದಿಲ್ಲ ಅಂತಾರೆ. ಕೆಲವರು ಇವತ್ತು 99 ಭಾಗ ಮೆಸೇಜೇ ಬಂದಿಲ್ಲ ಮೊಬೈಲ್ ಬಗ್ಗೆ ಅಂತ ಹೇಳ್ತಾರೆ. ಸಮೀಕ್ಷೆ ಮಾಡ್ತಿರೋದು ಇದು ಕಾರಣ ಏನು ಅಂತ ಗೊತ್ತಾಯ್ತಾ ಇಲ್ಲ. ಮಾಡಿದ ತಕ್ಷಣ ಅವರು ಮೊಬೈಲ್ ಇದು ಮಾಡಿದ ತಕ್ಷಣ ಸಮೀಕ್ಷೆ ಮಾಡಿದ ಮೊಬೈಲ್ ಮೆಸೇಜ್ ಬಂದ್ಬಿಡ್ಬೋದು ನಂಬರ್ ಕೊಟ್ಟಮೇಲೆ. ಹಾಗಾಗಿ ನಮಗೆ ತುಂಬಾ ಅನ್ಯಾಯ ಆಯ್ತಾ ಇದೆ. ದಯಮಾಡಿ ಏನು ಸರ್ಕಾರದಿಂದ ನೇಮಕ ಮಾಡಿದೆ ಆ ಅಧಿಕಾರಿಗಳು ದಯಮಾಡಿ ನಮ್ಮ ಸಮುದಾಯದ ಒಂದು ಮನವಿಯಿಂದ ಕೇಳಿ ನೀವು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಒಂದು ಮನೆಯನ್ನ ನಮ್ಮ ಸಮುದಾಯದ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಿದ್ದು ನಿಮಗೆ ತರಬದ ಕೆಲಸ. ಇದು ನಮ್ಮ ಜನಾಂಗದ ಒಂದು ವಯಸ್ಸಿನ ಕೆಲಸ. ಇದು ಅರ್ಥ ಆಯ್ತಾ ಇದೆ ಅವರಿಗೆ. ಒಮ್ಮೆ 3 ಸಲ 4 ಸತಿ ಭೇಟಿ ಮಾಡಿ ಹೊಲನೋಡಂತ ಹೇಳಿ ಅಂದ್ಬಿಟ್ಟು ಹೇಳ್ತಿದ್ರು ಪಾಪನವ್ರು. ಮೊದಲು ನಮ್ಮ ಹೊಲಬಿಟ್ಟು ನಾವೇ ಮಾಡ್ತಿದ್ರು. ಕೋರ್ಟ್ಗೆ ಕೇಸ್ ಕೊಟ್ಬಿಟ್ಟು ಅವ್ರು ಹೊಲೆ ಅಂತ ಹೊಡೆಸ್ತಿದ್ರು. ನಾವು ಇವತ್ತು ನಮ್ಮ ಹೊಲವೇ ಹೇಳಲೇಬೇಕಾಗಿದೆ. ಈಗ ನಮ್ಮ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರು. ಈ 3 ಸಮುದಾಯ, ನಮ್ಮ ಈ 3 ಜನ ನಾಯಕರು ನಮ್ಮ ಸಮುದಾಯದ ಪರವಾಗಿ ಸಮರ್ಪಕವಾಗಿ ಇನ್ನೊಂದು ವಾರ ಟೈಮ್ ಇದೆ. ನಿಮ್ಮನ್ನ ಈ ಜನಾಂಗ, ನಿಮ್ಮನ್ನ ವಲಯ ಜನಾಂಗ ಕ್ಷಮಿಸಲ್ಲ. ನೀವು ಬನ್ರಿ ಬೀದಿಗೆ. ಚಳಿ ಬಿಟ್ಟು ಈಚೆ ಬರಬೇಕು. ಒತ್ಕೊಂಡು ಕಂದಾಯ ತಪ್ಪೋದಂತ ಗಾಡಿ ಕೇಳಿದಿರಲ್ಲ ಮಾದೇವಪ್ಪನವರೇ. ಹಳೆಯ ಮೈಸೂರಿನಲ್ಲಿ ಪ್ರಭಾವ ಇದೆ.